ಬಿಟಿಕೋ ಸ್ಟಾರ್ಟರ್ಸ್ ಅಲ್ಲಿ ಸೈಕ್ಲಿಕ್ ಟೈಮ್ ಅನ್ನ ಹೆಂಗ್ ಸೆಟ್ ಮಾಡಬಹುದು ಗೊತ್ತಾ ನಿಮ್ಗೆ? ನೋಡೋಣ ಬನ್ನಿ. ಫಸ್ಟ್ ಬಂದು ಸ್ಟಾರ್ಟರ್ ಆಫ್ ಅಲ್ಲಿ ಇರ್ಬೇಕು, ಅಂದ್ರೆ ಸ್ಕ್ರೀನ್ ಆಫ್ ಅಲ್ಲಿ ಇರ್ಬೇಕು, ಮತ್ತೆ ಆಟೋ ಸ್ವಿಚ್ ಆಫ್ ಅಲ್ಲಿ ಇಟ್ಕೋಬೇಕು. ನೀವು ಸ್ಟಾರ್ಟರ್ ಆನ್ ಮಾಡಿದ ತಕ್ಷಣ ಇಲ್ಲಿ ಫೋನ್ ನಂಬರ್ ಬರುತ್ತೆ, ಬರೀ 10 ಸೆಕೆಂಡ್ಸ್ ಮಾತ್ರ ಬರುತ್ತೆ. ಆ 10 ಸೆಕೆಂಡ್ಸ್ ಒಳಗಡೆ ನೀವು ಆಟೋ ಸ್ವಿಚ್ ನ ಆನ್ ಆಫ್ ಮಾಡಿದ್ರೆ ಮೆನ್ಯೂ ಒಳಗಡೆ ಹೋಗುತ್ತೆ. ಇಲ್ಲಿ ನೋಡಿ, ಈಗ ನಾನು ಸ್ಟಾರ್ಟರ್ ಗೆ ಪವರ್ ಕೊಡ್ತೀನಿ, ಫೋನ್ ನಂಬರ್ ಬಂತು, ಆಟೋ ಸ್ವಿಚ್ ನ ಆನ್ ಆಫ್ ಮಾಡ್ತೀನಿ, ಮೆನ್ಯೂ ಒಳಗಡೆ ಹೋಗಿದೆ. WLC ಆಫ್ ಅಲ್ಲಿ ಇಟ್ಕೊಳ್ಳಿ, ಟೈಮರ್ ನ ಆನ್ ಅಲ್ಲಿ ಇಟ್ಕೊಳ್ಳಿ, ಸದ್ಯಕ್ಕೆ ಆಫ್ ಅಲ್ಲಿ ಇದೆ. ಆನ್ ಮಾಡಕ್ಕೆ ಈ ನಾಬ್ ನ ರೊಟೇಟ್ ಮಾಡಿ, ಆನ್ ಆಯ್ತು. ಅದಾದ್ಮೇಲೆ ನಾರ್ಮಲ್ ಟೈಮ್ ಅಲ್ಲಿ ಆಫ್ ಅಲ್ಲಿ ಇದೆ, ಮತ್ತೆ ಸೈಕ್ಲಿಕ್ ಟೈಮ್ ಅಲ್ಲಿ ಆಫ್ ಅಲ್ಲಿ ಇದೆ. ಆನ್ ಮಾಡಿ ನಾಬ್ ನ ಯೂಸ್ ಮಾಡ್ಬಿಟ್ಟು ಆನ್ ಮಾಡಿದೀನಿ. ಆಟೋ ಸ್ವಿಚ್ ಆನ್ ಆಫ್ ಮಾಡಿ. ಆಫ್ ಪೀರಿಯಡ್ ನನಗೆ 3 hours ಬೇಕು, ಸೊ ನಾನು ಈ ರೊಟೇಷನ್ ನಾಬ್ ಯೂಸ್ ಮಾಡ್ಕೊಂಡು 3 hours ಮಾಡಿದ್ದೀನಿ. ನನಗೆ ರನ್ ಪೀರಿಯಡ್ ಬಂದು 5.5 hours ಬೇಕು. 5.5 hours ಆಯ್ತು. ನೀವು ಆಟೋ ಸ್ವಿಚ್ ನ ಆನ್ ಆಫ್ ಮಾಡಿದ್ರೆ ಅದು ಮೆನ್ಯೂ ಎಕ್ಸಿಟ್ ಆಗುತ್ತೆ. ಎಲ್ಲ ಮೆನ್ಯೂ ಎಕ್ಸಿಟ್ ಆದ್ಮೇಲೆ ಆಟೋ ಸ್ವಿಚ್ ನ ಆನ್ ಮಾಡಿಬಿಟ್ರೆ ನೀವು ಸೆಟ್ಟಿಂಗ್ ಏನ್ ಮಾಡಿದ್ರು ಅದೇ ರೀತಿ ಮೋಟರ್ ಓಡುತ್ತೆ. ಸೈಕ್ಲಿಕ್ ಟೈಮರ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ನೀವು ಸೆಟ್ಟಿಂಗ್ಸ್ ಅಲ್ಲಿ ಸದ್ಯಕ್ಕೆ 5.5 hours ಓಡಬೇಕು ಅಂತ ಇಟ್ಟಿದ್ವಿ, ಮತ್ತೆ ಆಫ್ ಟೈಮ್ ನ 3 hours ಇಟ್ಟಿದ್ವಿ. ಯಾವಾಗ ಪವರ್ ಬಂದ್ರೆ ಅವಾಗ ಅದು 5.5 hours ಓಡ್ಬಿಟ್ಟು ಆಫ್ ಮಾಡುತ್ತೆ. ಪುನಃ ಆನ್ ಮಾಡಕ್ಕೆ 3 hours ವೇಟ್ ಮಾಡ್ಬಿಟ್ಟು ಮತ್ತೆ ಆನ್ ಮಾಡುತ್ತೆ. ಅಕಸ್ಮಾತ್ ಈ ರನ್ ಟೈಮ್ ಅಂದ್ರೆ 5.5 hours ಅಲ್ಲಿ ಏನಾದ್ರು ಪವರ್ ಕಟ್ ಆದ್ರೆ, ಪವರ್ ಬಂದ್ಮೇಲೆ ಎಷ್ಟು ಟೈಮ್ ಪವರ್ ಕಟ್ ಆಗಿದೆಯೋ ಅಷ್ಟು ಟೈಮ್ ಓಡ್ಬಿಟ್ಟು ಆಫ್ ಮಾಡುತ್ತೆ. ಇದೇ ರೀತಿ ಸ್ಟಾರ್ಟರ್ಸ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ RTC ಟೈಮರ್ ನ ಹೆಂಗ್ ಸೆಟ್ ಮಾಡೋದು ಅಂತ ನೋಡೋಣ. ನಮಸ್ತೆ.